ನೀವು ಚಿಕ್ಕಮಗಳೂರಿನಲ್ಲಿ ಬಾಬಾ ಬುಡನ್ಗಿರಿ ದತ್ತಮಾಲಾ ಅಭಿಯಾನ ಇದೆಲ್ಲ ಕೇಳಿರ್ತೀರಲ್ವಾ? ಹಿಂದೂ ಮುಸ್ಲಿಂ ಗಲಾಟೆ ಭಾಳ ಜೋರಲ್ಲಿ. ಆ ಮೂಲಕ ದೊಡ್ಡ ಮಟ್ಟದಲ್ಲಿ ಬಿಜೆಪಿಗೆ ಲಾಭ ಕೂಡ ಆಯಿತು. ಆ ಹೋರಾಟದ ಮುಖಾಂತರವಾಗಿ ಸುನಿಲ್ ಕುಮಾರ್ ಇರ್ಬೋದು, ಸಿ ಟಿ ರವಿ ಇರ್ಬೋದು, ಮಂತ್ರಿಗಳು ಕೂಡ ಆದರು. ಈಗ ಮಹಾರಾಷ್ಟ್ರದ ಕಲ್ಯಾಣ ಎಂಬಲ್ಲಿ ಇಂಥದ್ದೇ ಒಂದು ವಿಚಾರ ಬೆಳಕಿಗೆ ಬಂದಿದೆ. ಶತಮಾನಗಳಷ್ಟು ಹಳೆಯ ಹಾಜಿ ಮಲಾಂಗ್ ದರ್ಗಾ ಅಥವಾ ಮಲಾಂಗ್ ಗಢಕ್ಕಾಗಿ ಇದೀಗ ಸಮರ ಶುರುವಾಗಿದೆ. ಈ ಮಲಾಂಗ್ ಗಢ ಇದನ್ನು ವಿಮೋಚನೆಗೊಳಿಸುವುದಾಗಿ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಅಬ್ಬರಿಸಿದ್ದಾರೆ. ಮುಂಬೈನ ಹೊರವಲಯದಲ್ಲಿರೋ ಈ ದರ್ಗಾ, ಅದು ದರ್ಗಾ ಆದರೆ ಅದು ದರ್ಗಾ ಅಲ್ಲ, ಆ ಸ್ಥಳದಲ್ಲಿ ದೇವಸ್ಥಾನ ಇತ್ತು ಅನ್ನೋದು ಹಿಂದೂಗಳ ವಾದ. ಇದೀಗ ಸಿಎಂ ಹೇಳಿಕೆಯಿಂದ ಮಹಾರಾಷ್ಟ್ರ ಮಾತ್ರವಲ್ಲ, ಇಡೀ ದೇಶಾದ್ಯಂತ ಈ ಸ್ಥಳದ ಬಗ್ಗೆ ಚರ್ಚೆ ಶುರುವಾಗಿದೆ. ಏನಿದು ಮಲಾಂಗ್ ಗಢ್ ಅಥವಾ ಮಲಾಂಗ್ ದರ್ಗಾ? ಬನ್ನಿ ನೋಡಿ, ಇದು ಆ ದೃಶ್ಯ ನೋಡಿ, ಸ್ವಲ್ಪ ತೋರಿಸಿ, ಆ ದೃಶ್ಯ ತೋರಿಸಿ ಒಮ್ಮೆ. ಯಾವುದಾ ಜಾಗ ಅಂತ ಹೇಳಿಬಿಡ್ತೀವಿ ನೋಡಿ. ಇದೆ ಇವರು ಮಲಾಂಗ್ ದರ್ಗಾ ಅಂತ ಮುಸ್ಲಿಮರು, ಇಲ್ಲ ಇದು ಮಲಾಂಗ್ ಗಢ್, ಇಲ್ಲಿ ದೇವಸ್ಥಾನ ಇತ್ತು, ಆಮೇಲೆ ನೀವು ಅದನ್ನು ಮಸೀದಿ ಮಾಡಿದ್ದೀರಿ ಅಂಥೇಳಿ ಹಿಂದೂಗಳ ವಾದ. ನಾವು ಅದನ್ನು ಪಡಿತೀವಿ ನೋಡಿ, ಅದರ ದೃಶ್ಯ ಈ ರೀತಿ ಇದೆ. ದೇವಸ್ಥಾನ ಇತ್ತು ಅಂತ ವಾದ. ಇದೊಂದು ರೀತಿಯಲ್ಲಿ ಮಹಾರಾಷ್ಟ್ರದ ಬಾಬಾ ಬುಡನ್ಗಿರಿ. ಓಕೆ, ಬನ್ನಿ, ಏನಿದು ಮಲಾಂಗ್ ಗಢ ವಿವಾದ ಹೇಳ್ತೀನಿ. ಇದು 7ನೇ ಶತಮಾನದ ಒಂದು ವಿಚಾರ. 7ನೇ ಶತಮಾನದಲ್ಲಿ ಮೌರ್ಯ ರಾಜ ನಳದೇವ್ ಮಲಾಂಗ್ ಇದನ್ನು ನಿರ್ಮಿಸಿದ್ದ ಅನ್ನುವಂಥ ಒಂದು ಪ್ರತೀತಿ. ಸುಮಾರು 300 ವರ್ಷಗಳ ಹಳೆಯದಾದ ಮಲಾಂಗ್ ದರ್ಗಾ. ಈಗ ಮಲಾಂಗ್ ದರ್ಗಕ್ಕೆ 300 ವರ್ಷ ಆಯಿತು, ಆದರೆ ಇದು 7ನೇ ಶತಮಾನದಲ್ಲಿ ನಿರ್ಮಾಣ ಮಾಡಿದ್ದು ಅಂತೇಳಿ ಹಿಂದೂಗಳ ವಾದ. ಬಾಬಾ ಅಬ್ದುಲ್ ರೆಹಮಾನ್ ಮಲಾಂಗ್ಗೆ ಈ ದರ್ಗಾ ಅರ್ಪಣೆ ಆಗಿದೆ. ಬಾಬಾ ಅಬ್ದುಲ್ ರೆಹಮಾನ್ ಮಲಾಂಗ್ ಭಾಳ ದೊಡ್ಡ ಸಂತರು. ಈ ಮಲಾಂಗ್ ದರ್ಗಾವನ್ನು ಹಿಂದೂ ಮತ್ತು ಮುಸ್ಲಿಮರು ಇಬ್ಬರು ನಮಿಸ್ತಾರೆ, ಪೂಜಿಸ್ತಾರೆ ಎಲ್ಲವೂ. ಈ ಬಾಬಾ ಬುಡನ್ಗಿರಿಯಲ್ಲಿ ಅಥವಾ ಶಿರ್ಡಿಯಲ್ಲಿದ್ದ ಹಾಗೆ 12ನೇ ಶತಮಾನದಲ್ಲಿ ಭಾರತಕ್ಕೆ ಆಗಮಿಸಿದ್ರಂತೆ ಮಲಾಂಗ್ ಅವರು. ಆದರೆ ಈ ದರ್ಗಾ ದೇವಾಲಯ ಎನ್ನುತ್ತಾ ಇದ್ದಾರೆ ಮಹಾರಾಷ್ಟ್ರ ಮುಖ್ಯಮಂತ್ರಿ ಏಕನಾಥ್ ಶಿಂದೆ. ಕಾಲಾನಂತರದಲ್ಲಿ ದೇಗುಲವನ್ನೇ ನೀವು ದರ್ಗಾವನ್ನಾಗಿ ಪರಿವರ್ತನೆ ಮಾಡಿದ್ದೀರಿ ಅಂತ ಅವರ ಆರೋಪ. ಮಾಚೀಂದ್ರನಾಥ್ ಸಮಾಧಿ ಕೂಡ ಇದೇ ಸ್ಥಳದಲ್ಲಿ ಇದೆ ನೋಡಿ. ಮಾಚೀಂದ್ರನಾಥ್ ಅನ್ನುವಂಥ ಮತ್ತೋರ್ವ ದಾರ್ಶನಿಕರ ಸಮಾಧಿ ಕೂಡ ಅಲ್ಲಿದೆ. ಮಚೀಂದ್ರನಾಥರು ಒಂದು ಕಡೆ, ಮಚೀಂದ್ರನಾಥರು ಮತ್ತೊಂದು ಕಡೆ ಬಾಬಾ ಅಬ್ದುಲ್ ರೆಹಮಾನ್ ಮಲಾಂಗ್, ಸೇಮ್ ಬಾಬಾ ಬುಡನ್ಗಿರಿ. ಮಾಚೀಂದ್ರನಾಥರು ನಾಥ ಸಂಪ್ರದಾಯದ ಪ್ರಮುಖರಲ್ಲಿ ಒಬ್ಬರು. ನಾಥ ಸಂಪ್ರದಾಯ ಅವರ ಸ್ಮರಣಾರ್ಥ ದೇಗುಲ ಇತ್ತು. ಆ ನಂತರ ಮುಸ್ಲಿಮರು ಅದನ್ನು ಮಚೀಂದ್ರನಾಥರ ಸಮಾಧಿಯನ್ನು ದರ್ಗಾ ಮಾಡಿದ್ದಾರೆ ಅನ್ನುವಂಥ ಆರೋಪ. 1980 ಇದು ದರ್ಗಾ ಅಲ್ಲ ದೇಗುಲ ಅಂತ ಶಿವಸೇನಾ ನಾಯಕರು ಹೋರಾಟವನ್ನು ಶುರು ಮಾಡ್ತಾರೆ. ಅಂದಿನಿಂದ ಶ್ರೀ ಮಲಾಂಗ್ ಗಢ ಅಂತ ಕರೆಯೋದಕ್ಕೆ ಮಲಾಂಗ್ ದರ್ಗಾ ಅಲ್ಲ, ಮಲಾಂಗ್ ಗಢ ಅಂತ ಕರೀತಾರೆ. ಅಧಿಕೃತವಾಗಿ ಮಲಾಂಗ್ ಗಢ ಎಂಬ ಹೆಸರಿಟ್ಟದ್ದು ಬಾಳಾ ಸಾಹೇಬ್ ಠಾಕ್ರೆ ಶಿವಸೇನೆಯ ಸಂಸ್ಥಾಪಕರು. ಸೊ ಇದೇನಾಗುತ್ತೆ ಗೊತ್ತಿಲ್ಲ. ಮಲಾಂಗ್ ಗಢ ವಿವಾದ ಇದು ಮಹಾರಾಷ್ಟ್ರದ ಬಾಬಾ ಬುಡನ್ಗಿರಿ.